ಜೀವನ ಕಲಿಸಿದ ಪಾಠಕ್ಕಿಂತ ಜೊತೆಗಿರೋರು ಕಲಿಸಿದ ಪಾಠಗಳೇ ಹೆಚ್ಚು. ಬಾಲ್ಯದಲ್ಲಿದ್ದಾಗ ನಾವು ಅಂದುಕೊಂಡ ವಸ್ತು ಯಾವುದೂ ಸಿಗ್ತಿರ್ಲಿಲ್ಲ, ಆದರೆ ಯಾವಾಗಲೂ ಖುಷಿಯಾಗಿರ್ತಿದ್ವಿ. ಈಗ ನಾವು ಅಂದುಕೊಂಡ ಎಲ್ಲ ವಸ್ತುಗಳು ನಾವು ಖರೀದಿಸ್ತೀವಿ, ಆದರೆ ಜೀವನದಲ್ಲಿ ಖುಷಿನೇ ಇಲ್ಲ. ಇನ್ನೊಬ್ಬರು ನಿಮ್ಮನ್ನು ಬಳಸ್ಕೊಂಡು ಮೇಲೆ ಬರ್ತಿದ್ದಾರೆ ಅಂದರೆ ನೀವು ತುಂಬ ಒಳ್ಳೆಯವರಾಗಿದ್ದೀರಿ ಎಂದರ್ಥ, ಮತ್ತು ಅವರಿಗೆ ಬಳಕೆಯ ವಸ್ತುವಾಗಿದ್ದೀರಿ ಅಂತಲೂ ಅಂದ್ಕೋಬಹುದು. ಈ ಪ್ರಪಂಚದಲ್ಲಿ ಒಳ್ಳೆತನಕ್ಕೆ ಯಾರೂ ಸಂಬಳ ಕೊಡೋದಿಲ್ಲ ಎಂಬುದು ಗಮನದಲ್ಲಿರಲಿ. ಈ ಮುಖವಾಡದ ಬದುಕಿನಲ್ಲಿ ಕನ್ನಡಿ ಮಾತ್ರ ನನಗೆ ತುಂಬ ಆತ್ಮೀಯ ಅನಿಸಿದೆ. ಯಾಕೆಂದರೆ ನಾನು ಅತ್ತಾಗ ಅದು ಅಳುತ್ತೆ ಮತ್ತು ನಕ್ಕಾಗ ಅದು ಕೂಡ ನಗುತ್ತೆ. ನಟಿಸುವ ಜನರೆದುರು ಪ್ರಾಮಾಣಿಕರಾಗಿರಬೇಡಿ. ನೀವು ನಟನೆಯ ಮಾತುಗಳನ್ನೇ ಆಡಿ. ಆತ ಪಾತ್ರದಿಂದ ಹೊರಬಂದ ನಂತರ ನೀವು ಪಾತ್ರದಿಂದ ಹೊರಬನ್ನಿ. ಕೆಲವರು ಯಾವುದೇ ಪ್ರಯತ್ನ ಮಾಡದೆ ಕಲ್ಪನೆಯಲ್ಲೇ ಮುಳುಗಿ ಹೋಗಿ ಬಹುಬೇಗ ಜೀವನದ ಮೇಲೆ ಆಸಕ್ತಿ ಕಳೆದುಕೊಳ್ತಾರೆ.